ಕಾಂಗ್ರೆಸ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ? ನಾನು ಶಿಗ್ಗಾಂವ್ ಮತ್ತೆ ಚನ್ನಪಟ್ಟಣ ಇವೆರಡು ಕ್ಷೇತ್ರಕ್ಕೂ ಹೋಗಿದ್ದೆ. ನನಗೆ ಕಾನ್ಫಿಡೆನ್ಸ್ ಇದೆ ಗ್ರೌಂಡ್ ಅಲ್ಲಿ, ಯಾಕೆಂದ್ರೆ ನಮಗೆ ಈ ಮೇಲ್ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ. ಮತದಾರರಿಗೆ ಹಳ್ಳಿ ಹಳ್ಳಿಗೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಾತಾವರಣ ಶಿಗ್ಗಾಂವಲ್ಲಂತೂ ಚೆನ್ನಾಗಿತ್ತು. ಬಟ್ ನಿಮ್ಮ ಸಮೀಕ್ಷೆ ನೋಡಿದಾಗ ಮೂರು ಪಕ್ಷಕ್ಕೂ ಒಂದೊಂದು ಅವ್ರು ಎಲ್ಲೆಲ್ಲಿ ಗೆದ್ದಿದ್ದಾರೆ ಅವ್ರು ಗೆಲ್ತಾರೆ ಅಂತಕ್ಕಂಥದ್ದು ಭಾವನೆಯನ್ನ ನೀವು ತೋರಿಸಿದ್ರಿ. ಎನಿವೆ ನಾಡಿದ್ದು ಇಷ್ಟೊತ್ತಿಗೆ ಫಲಿತಾಂಶ ಗೊತ್ತಾಗ್ತದೆ, ಅದು ಒಂದು ಕಡೆಗಿರಲಿ. ಬಟ್ ನನಗನ್ಸುತ್ತೆ ಯೋಗೇಶ್ ಅವರು ಅಲ್ಲಿ ನಾನು ಕಂಡಿದ್ದು ಲೋಕಲ್ ಪರ್ಸನ್ ಅನ್ನೋದನ್ನ ಮತ್ತೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾವನೆ ಬಂತು. ಅವ್ರ ಬಗ್ಗೆ ಯಾರೂ ದ್ವೇಷ ಮಾಡಲಿಲ್ಲ. ಪಕ್ಷ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದು ಇದೆಲ್ಲ ಏನಿದೆ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಅವ್ರ ಫಾಲೋವರ್ಸ್ ಮೇಲೆ ತಗೊಳ್ತಕ್ಕಂಥ ನಿರ್ಧಾರಗಳನ್ನ ಒಬ್ಬ ವ್ಯಕ್ತಿ ತಗೊಳ್ತಾರೆ. ಈಗ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಅಷ್ಟೇ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಭಾವನೆಗಳು ಮತ್ತೆ ಅವರ ಫಾಲೋವರ್ಸ್ ಏನು ಹೇಳ್ತಾರೆ, ಯಾರೋ ನಾಯಕರಾಗಿ ಮಾಡಿರ್ತಾರೆ, ಅದ್ರ ಮೇಲೆ ಡಿಸಿಷನ್ಸ್ ತಗೊಳ್ತಾರೆ. ಯೋಗೇಶ್ವರು ಕೂಡ ಒಂದು ನಿರ್ಧಾರವನ್ನು ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದು, ಅಂಡ್ ಒರಿಜಿನಲಿ ಹಿಸ್ ರೂಟ್ ಇಸ್ ಫ್ರಮ್ ಕಾಂಗ್ರೆಸ್. ಈಸ್ ಅ ಓಲ್ಡ್ ಕಾಂಗ್ರೆಸ್ ಮ್ಯಾನ್. ಅವರು ಬೇರೆ ಪಕ್ಷದವರಲ್ಲ, ಕಾರಣಾಂತರದಿಂದ ಬೇರೆ ಕಡೆಗೆ ಹೋಗಿದ್ರು. ನನಗೆಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ, ಮತದಾರರು ಯಾರು ಅವರಿಗೆ ಕೈಗೆ ರೆಗ್ಯುಲರ್ ಆಗಿ ಸಿಗ್ತಾರೆ, ಸೋತರನು ಕೂಡ ಅವ್ರ ಜೊತೆಗೆ ಯಾರಿದ್ರು ಅವರನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಎದ್ದು ಕಾಣಿಸ್ತಾ ಇತ್ತು. ನಾನು ಹೋದಾಗ ನಾನು ಬರೀ ಒಂದೇ ದಿವಸ ಅಲ್ಲಿ ಹೋಗಕ್ಕಾಗಿದ್ದು, ಜಾಸ್ತಿ ಇಲ್ಲ. ಶಿಗ್ಗಾಂವಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಹಳ ಒಲವಿದೆ. ಅಭ್ಯರ್ಥಿಗಿಂತ ಯಾರು ಬೊಮ್ಮಾಯಿಯವ್ರ ಮಗ ನೋಡಿದಾಗ ಎಲ್ಲೋ ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮನ್ಮನೆಗೆ ಹೋಗ್ತಕ್ಕಂಥದ್ದು, ಮತ್ತೆ ಜನರು ವಾಪಸ್ ಅದನ್ನಿಲ್ಲ ಸರ್ ಸಹಕಾರ ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತ, ಅದನ್ನ ಮತವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಗೆಲ್ತಾರೆ ಅಂತ. ತುಕಾರಾಮ್ ಗೆಲ್ತಾರೆ ಈಸಿಯಾಗಿ, ಏನು ತೊಂದರೆ ಏನಿಲ್ಲ. ಆಮೇಲೆ ನಾನು ಆ ಕಡೆ ಹೋಗ್ಲಿಲ್ಲ. ಇಷ್ಟು ನನ್ನ ಸಮೀಕ್ಷೆ. ನೋಡೋಣ ನಾಡಿದ್ದು ನೀವ್ ಹೇಳ್ದಂಗೆ ಆಗ್ತದೋ ಇಲ್ಲ. ನಾಳೆನಾ? 23 ಅಲ್ಲ 24. ಓಕೆ, ನಾಳೆ ಇಷ್ಟೊತ್ತಿಗೆ ಗೊತ್ತಾಗುತ್ತೆ. ನೋಡೋಣ, ಒಳ್ಳೆ ನಿರ್ಧಾರಗಳು ಬರ್ತಾರೆ. ರಾಜಕೀಯ ಭವಿಷ್ಯಕ್ಕೆ ಮುನ್ನುಡಿ ಬರೆಯುವಂತಹ ಚುನಾವಣೆ ಸಿ ಇದು ಯಾರು ಹೇಳಿದ್ರು ನಿಮಗೆ? ಬಿಜೆಪಿ ರಾಜ್ಯಾಧ್ಯಕ್ಷರು. ಅವ್ರಿಗೇನ್ ಚಾಳಿ ಇದೆ? ಅವರಿಗೆ 136 ಜನರು ಗೆದ್ದು ಅದನ್ನ ಹೋಗಿ ಹಳೆ ಚಾಳಿನ ಮತ್ತೆ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನ ಮಾಡೋದಾದ್ರೆ ಐ ಥಿಂಕ್ ಅವ್ರಿಗೇನು ಎಷ್ಟು ದಡ್ರು ಅಂತ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ ನನಗೆ. ಯಾಕಂದ್ರೆ 136 ಜನರನ್ನ ಈ ರಾಜ್ಯದ ಜನರು ಮತ ಹಾಕಿ ಗೆಲ್ಸಿರೋದು ಬಿಜೆಪಿಯವರು ವಿರುದ್ಧವಾಗಿ, ಅವ್ರನ್ನ ಹೀನಾಯವಾಗಿ ಸೋಲಿಸಿ. ಸೊ ಇದನ್ನ ಆಗೋದಿಲ್ಲ. ಇವು ಮೂರು ಒಂದು ಉಪಚುನಾವಣೆ ಏನೋ ಒಂದು ರೀತಿಯಲ್ಲಿ ಇವು ಮೂರು ನಾನೀಗ ಮಾತಾಡ್ಬೇಕಾದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ವ್ಯಕ್ತಿಗತವಾಗಿರ್ತಕ್ಕಂಥದ್ದೇ ಎದ್ದು ಕಾಣಿಸ್ತಾ. ಹೌದಾ? ಶಿಗ್ಗಾಂವ್ ಆಡಳಿತಕ್ಕೆ ಒಂದು ಮಾನದಂಡ ಆಗುತ್ತೆ. ರಾಜ್ಯದ ಜನರು ಒಪ್ಪಿದ್ದಾರೆ ಕಾಂಗ್ರೆಸ್ ಆಡಳಿತವನ್ನ ಇಲ್ವಾ ಅನ್ನೋದಕ್ಕೆ ಒಂದು ಮಾನದಂಡ ಆಗುತ್ತೆ. ಅದನ್ನ 3ಕ್ಕೆ ಮಾಡ್ಬಿಡ್ತೀರಾ? ಅವರು 130ರಿಂದ 67ಕ್ಕೆ ಬಂದ್ರಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅದನ್ನ ಏನಂತ ಕರಿತೀರದ್ನ? ಬಿಜೆಪಿಯವ್ರು ಸೋತ್ರಲ್ಲ. ಆಮೇಲೆ MP ಚುನಾವಣೆ 1ರಿಂದ ನಾವು ಅಟ್ಲೀಸ್ಟ್ 9 ಬಂದ್ರಲ್ಲ, ಏನಂತ ಕರಿತೀರಿ? ಕಾಂಗ್ರೆಸ್ ಪರವಾಗ್ತಾನೆ ಇದ್ದಿದ್ದು. ಹೋದ್ಸತಿ ಒಂದೇ ಇದ್ದಿದ್ದು ನಾವು ಕಾಂಗ್ರೆಸ್, ಕರೆಕ್ಟಾ? ಅದು ಕೋಲಿಷನ್ ಅಲ್ಲಿ. ಈ ಸತಿ ಸ್ವಂತ ಶಕ್ತಿ ಮೇಲೆ ಕೆಲವು ಕಡೆಗೆ ನಾವು ಶಿವಮೊಗ್ಗದಲ್ಲಿ ನಾನು ಸೋತಿರ್ಬೋದು, ಬಟ್ ಸಬ್ಸ್ಟಾನ್ಷಿಯಲ್ ಮತ ತಗೊಂಡು ಸರ್ಕಾರನ ಬಹಳ ಸುಭದ್ರವಾಗಿ ತಗೊಂಡು ಬಂದಿದೀವಿ. ವರ್ಷದಿಂದ ನಾವು ಒಂದು ಹಂತಕ್ಕೆ ತಂದಿದೀವಿ. ಅದು ಪ್ರೋಗ್ರೆಸ್ ಆಗದೆ ಆಗ್ತದೆ. ನೀವು ಒಂದೇ ಸತಿಗೆ ಹಿಂಗೆ ಹೇಳೋದಕ್ಕಾಗೋದಿಲ್ಲ, ಅದು ತಪ್ಪಾಗ್ತದೆ. ಅದು 3 ಕ್ಷೇತ್ರ ನಿರ್ಧಾರ ಮಾಡಲ್ಲ ಸರ್ಕಾರದ? ಇಲ್ಲ, ಅದಂತೂ ನಿರ್ಧಾರ ಮಾಡೋದಿಲ್ಲ. ನಿರ್ಧಾರ ಯಾರು ಮಾಡೋದು ಅಂತ ಹೇಳಿ ಮತದಾರರು ರಾಜ್ಯಮಟ್ಟದಲ್ಲಿ ಬಂದಾಗ ಮಾತ್ರ ನಿರ್ಧಾರ ಮಾಡ್ತಾರೆ. ಆಮೇಲೆ ಏನಾಗ್ತದೆ, ವಿರೋಧ ಪಕ್ಷದವರು ಹೇಳಿದ್ದೆ ಸುಳ್ಳನ್ನ ನಿಜ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು ಪ್ರಯತ್ನ ನಿಮ್ಮಂತವ್ರ ಮಾಧ್ಯಮದನ್ನ ಉಪಯೋಗ ಮಾಡ್ಕೊಳ್ಳೋದು ಅದು ಸಹಜವಾಗಿರ್ತದೆ. ಅದು ವಿರೋಧ ಪಕ್ಷದವ್ರು ಮಾಡ್ತಾರೆ. ವಿರೋಧ ಪಕ್ಷದವ್ರು ಏನ್ ಮಾಡ್ಬೇಕು, ಈ ಕೆಲಸ ಎಲ್ಲ ಬಿಟ್ಟು ನಾವು ಕೆಲಸ ಮಾಡ್ತಾ ಇದೀವಲ್ಲ ಅದನ್ನು ಪ್ರಶ್ನೆ ಮಾಡೋದು ಒಳ್ಳೇದು. ಒಂದು 3 ಚುನಾವಣೆ ಆದ ತಕ್ಷಣ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದ್ರ ಬಗ್ಗೆ ಮಾತಾಡೋದ್ರ ಬದಲು ಐ ಥಿಂಕ್ ಯು ಶುಡ್ ಆಲ್ವೇಸ್ ಆಸ್ಕ್, ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ, ಆ ಚರ್ಚೆಗಳು ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಮೋಸ್ಟ್ಲಿ ನನಗನ್ಸುತ್ತೆ ಇನ್ನೂ ಅದ್ಭುತವಾಗಿ ಆಗ್ಬೋದು ಅಂತ ಹೇಳಿ ಅವ್ರು ಹೇಳಿರ್ಬೋದು. ರಾಜಕೀಯ ಭವಿಷ್ಯ ನಮ್ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನೋಡಿ ನಿಮಗದು ತದ್ವಿರುದ್ಧ ಅನ್ಸ್ಬೋದು ಮಾಧ್ಯಮದವರಿಗೆ, ನನಗೆ ಆ ಕಾನ್ಫಿಡೆನ್ಸ್.
ಸರ್ಕಾರ ಇರುವಾಗಲೇ ಕಾಂಗ್ರೆಸ್ ಭವನ ಕಟ್ಬಿಡಿ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಈಗಲೇ ಶಂಕುಸ್ಥಾಪನೆ ಮಾಡಿ ಈಗ್ಲೇ ಹೌದು, ಕಾಂಗ್ರೆಸ್ ಭವನ ಬೇಗ ಕಟ್ಟಿ ಮತ್ತೆ 5 ವರ್ಷ ನಾವೇ ಅಧಿಕಾರಕ್ಕೆ ಬರ್ತೀವಿ, ಒಳ್ಳೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನಗೂ ಹೇಳಿದ್ದಾರೆ. ಅದನ್ನ ಯಾಕೆಂದ್ರೆ ಸೊರಬದಲ್ಲಿ ನಾನು ಇನ್ನೂ ಕಾಂಗ್ರೆಸ್ ಭವನ ಮಾಡಿಲ್ಲ, ನನಗೂ ಕೂಡ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.